ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಬಿಎ ಜಾಗವನ್ನು ಒತ್ತುವರಿ ಮಾಡಲಾಗಿತ್ತು, ಅದನ್ನು ತೆರವು ಮಾಡಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕೋ ಆಗ್ತಾ ಇದೆ. ಅಕ್ರಮ ತೆರವಿನ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ನೀಡಿರುವಂತಹ ಸ್ಪಷ್ಟನೆ ಇದು. 2021ರಲ್ಲಿ ಬಿಜೆಪಿ ಸರ್ಕಾರದಲ್ಲೇ ಹೆಚ್ಚು ಒತ್ತುವರಿ ಆಗಿರೋದು. ಇದಕ್ಕೆಲ್ಲ ಪೋಷಣೆಯನ್ನ ಮಾಡಿದ್ದೇ ಬಿಜೆಪಿ. ಸರ್ಕಾರದಲ್ಲಿದ್ದವರು ಅತಿಕ್ರಮ ತೆರವು ಮಾಡೋ ಕೆಲಸ ಮಾಡ್ತಾರೆ, ನಾವು ಆ ಕೆಲಸವನ್ನ ಮಾಡ್ತಿದ್ದೀವಿ. ಬಿಜೆಪಿ ಸರ್ಕಾರದವರೇ ಇದಕ್ಕೆಲ್ಲ ಪೋಷಣೆ ಕೊಟ್ಟಿದ್ರು. ಈಗ ಅತಿಕ್ರಮ ತೆರವು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಕ್ರಮ ತೆರವು ಮಾಡಿದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜೊತೆಗೆ ಬಿಜೆಪಿಯ ವಿರುದ್ಧವೇ ಪ್ರತ್ಯಾರೋಪವನ್ನು ಕೂಡ ಮಾಡಿದ್ದಾರೆ. ಒತ್ತುವರಿ ಆಗಿರುವಂತಹದನ್ನ ತೆರವು ಮಾಡತಕ್ಕಂಥದ್ದು ಇದು ಒಂದು ನಿರಂತರ ಪ್ರಕ್ರಿಯೆ. ಅದರ ಭಾಗವಾಗಿ ಇದು ಕೂಡ ನಡೆದಿದೆ. ಒತ್ತುವರಿ ತೆರವು ಆದ ನಂತರ ಸ್ವಾಭಾವಿಕವಾಗಿ ಅಲ್ಲಿ ಕೆಲವರು ಬಡವರು ಇದ್ದಾರೆ ಅನ್ನುವಂತಹದ್ದು ಒಂದು ಮಾನವೀಯತೆ ದೃಷ್ಟಿಯಿಂದ ವಿಷಯ ಬಂದಾಗ ಯಾರು ಬಡವರಿದ್ದಾರೆ, ಯಾರು ಅರ್ಹರಿದ್ದಾರೆ ಮತ್ತು ಯಾರು ಬಹಳ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಒತ್ತುವರಿ ಮಾಡಿರ್ಬೋದು. ಆದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಬಡವರಾಗಿರೋದ್ರಿಂದ ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಬೇರೆ ಒಂದು ಮನೆ ಕೊಡುವಂತಹದನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಆಗಿದೆ. ಸೊ ಮಾನವೀಯತೆ ದೃಷ್ಟಿಯಿಂದ ಯಾರು ಬಡವರಿದ್ದಾರೆ, ಅದರಲ್ಲೂ ಕೂಡ ಯಾರು ಅರ್ಹರಿದ್ದಾರೆ, ಯಾರು ಬಹಳ ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಇದನ್ನ ಸರ್ವೆ ಮಾಡಿ ಗುರುತಿಸ್ಬಿಟ್ಟು ಮತ್ತು ಯಾರು ಕರ್ನಾಟಕದವರಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಮನೆ ಕೊಡ್ತಾರೆ. ಬೇರೆಯವ್ರಿಗೂ ಕೊಡ್ತೀವಿ ಬಡವರಿಗೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅವ್ರಿಗೆ ಮನೆ ಕೊಡುವಂತದನ್ನ ಸರ್ಕಾರದ ಮಟ್ಟದಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಷಯವನ್ನು ತೀರ್ಮಾನ ಮಾಡಿದ್ದಾರೆ. ಸೊ ಇಷ್ಟು ಇರ್ತಕ್ಕಂಥ ವಿಷಯಗಳು. ಇದನ್ನ ಹೊರತುಪಡಿಸಿ ಹೊರಗಡೆ ಅಲ್ಲಿ ಅವರ ಪರ ಇರ್ತಕ್ಕಂಥ ಸಂಘಟನೆಗಳು ಅವರು 4-6 ವಿಷಯ ಹೇಳ್ತಾರೆ. ಅದಕ್ಕೆ ವಿರೋಧವಾಗಿ ವಿರೋಧ ಪಕ್ಷದವರು 4-6 ವಿಷಯಗಳು ಹೇಳ್ತಾರೆ. ಅದೆಲ್ಲ ಸ್ವಾಭಾವಿಕ. ಸಾರ್ವಜನಿಕ ವಿಷಯಗಳು ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ, ಅದೆಲ್ಲ ಇರ್ತದೆ. ಬಟ್ ಅದು ಸರ್ಕಾರಿ ಜಾಗ ಒತ್ತುವರಿ ಆಗಿದ್ದಂತಹದ್ದು ಬಿಬಿಎಂಪಿ ಜಾಗ. ಎಲ್ಲಾ ಕಡೆ ಸರ್ಕಾರಿ ಜಾಗಗಳನ್ನ ಭದ್ರತೆ ಮಾಡುವ ರೀತಿಯಲ್ಲಿ ಕಾರ್ಯಾಚರಣೆಗಳು ನಡೀತಾನೆ ಇರ್ತವೆ. ಅದರ ಭಾಗವಾಗಿ ಇಲ್ಲೂ ಕೂಡ ಕಾರ್ಯಾಚರಣೆ ಮಾಡಿ ಒತ್ತುವರಿಯನ್ನ ತೆರವು ಮಾಡಿದ್ದಾರೆ. ಆದ್ರೆ ಒತ್ತುವರಿ ಮಾಡಿದ್ದಂತವರು ಬಡವರಿದ್ದಾರೆ, ಅದರಲ್ಲಿ ಕೆಲವರು ಅರ್ಹರಿದ್ದಾರೆ. ಅಂತ ಅರ್ಹರಿಗೆ ಮಾನವೀಯತೆ ದೃಷ್ಟಿಯಿಂದ ಒಂದು ಮನೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅದನ್ನ ಸರ್ವೆ ಮಾಡುವಂತ ಕೆಲಸ ಅಧಿಕಾರಿಗಳಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಸರ್ವೆ ಬಹುತೇಕ ಮುಗಿಯುವ ಹಂತದಲ್ಲಿದೆ. ಸೊ ಅದರ ಆಧಾರದ ಮೇಲೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಯಾರಿಗೆ ಅರ್ಹರು ಯಾರಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಇಷ್ಟು ಇರ್ತಕ್ಕಂಥ ವಿಷಯ. ನೀವು ಓಟ್ಗೋಸ್ಕರ ಮಾಡಿದ್ರೆ ಹಾಗಾದ್ರೆ ಡೆಮಾಲಿಷನ್ ಯಾಕೆ ಮಾಡ್ತಾ ಇದ್ರು? 1 ನಿಮಿಷದಲ್ಲಿ ಹೇಳ್ತಾರೆ ಇವರು ಬೇರೆ ರಾಜ್ಯದವರಲ್ಲ, ಬೇರೆ ದೇಶದವರು, ನಮ್ಮ ದೇಶದವರು ಅಲ್ಲ ಅಂತಾನು ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಸೆಕೆಂಡ್ ಅಲ್ಲಿ ಅವ್ರು ಪರ ವಹಿಸ್ಕೊಂಡು ಮಾತಾಡ್ತಾರೆ. ಹಾಗಾದ್ರೆ ವೋಟ್ ಬ್ಯಾಂಕ್ ಅವರು ಇವ್ರನ್ನ ಕಬ್ಜಾ ಇಟ್ಕೊಂಡು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಬಿಜೆಪಿ ಅವರು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಅವ್ರ ಪ್ಲಾನ್ ಇದು. ಹಾಗೂ ನಿಮ್ಗೆ ಸ್ಯಾಟಲೈಟ್ ಇಮೇಜ್ ನೋಡಿದ್ರೆ ಜಾಸ್ತಿ ಆಗಿರೋದು 2021ರಲ್ಲಿ. ಯಾರಿದ್ರು 2021ರಲ್ಲಿ ಸರ್ಕಾರ? ಬಿಜೆಪಿ ಸರ್ಕಾರದಲ್ಲೇ ಅತಿ ಹೆಚ್ಚು ಅತಿಕ್ರಮಣ ಆಗಿರೋದು ಈ ಜಾಗದಲ್ಲಿ. ಹಾಗಾದ್ರೆ ಅದಕ್ಕೆ ಪೋಷಣೆ ಮಾಡಿದ್ರೆ ಆವತ್ತು ಬಿಜೆಪಿ ಸರ್ಕಾರದಲ್ಲಿದ್ದವರೇ ಪೋಷಣೆ ಮಾಡಿರ್ಬೇಕು. ಅತಿಕ್ರಮಣ ತೆರವು ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಮೊದಲನೇ ಬಾರಿ ಅಲ್ಲ. ಇಲ್ಲಿ 2019ರಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗಿದೆ, 2023ರಲ್ಲಿ ಒಂದ್ ಬಾರಿ ಆಗಿದೆ. ಹಾಗೂ 2 ತಿಂಗಳ ಹಿಂದೆನೂ ಕೂಡ ಹೋಗಿ ಒಂದು 10 ಮನೆಯನ್ನ ತೆಗೆದು ನೀವೆಲ್ಲ ಇಲ್ಲಿಂದ ಖಾಲಿ ಮಾಡಿ ಅಂತೇಳಿ ವಾರ್ನಿಂಗು ಕೂಡ ಕೊಟ್ಟು ಬಂದಿದ್ದಾರೆ. ಆದ್ರೆ ಜನ ಗೊತ್ತಲ್ಲ, ತೆರವು ಮಾಡಿ ಅಂತ ಹೇಳಿದ್ರೆ ಯಾರು ಸರಿ ಬಿಟ್ಟು ಹೋಗೋದಿಲ್ಲ. ಕೆಲವರು ಹೇಳಿದ್ರು ಇವರು ಸಂಘಟನೆಗಳು ಅವರು ಇವ್ರಿಗೆ ನೀವು ಸಫಿಶಿಯಂಟ್ ಆಗಿ ಸ್ವಲ್ಪ ಸಮಯ ಕೊಡ್ಬೇಕಾಗಿತ್ತು. 1.5 ತಿಂಗಳ ಹಿಂದೆ ಹೋಗಿ 10 ಮನೆ ತೆರವು ಮಾಡಿ ಇಲ್ಲಿಂದ ಎಲ್ಲ ಖಾಲಿ ಮಾಡಿ ಅಂತ ಹೇಳಿ ಬಂದಿದ್ದಾರೆ. ಹೇಳಿ ಬಂದ್ರು ಕೂಡ ಒಬ್ರು ಜಗ್ಗಿಲ್ಲ. ಇದು ಕೂಡ ಸತ್ಯ.
ಬಿಜೆಪಿ ಸರ್ಕಾರದ ಅವಧಿಯಲ್ಲೇನೆ. ಹಾಗಾದ್ರೆ ಯಾರಾದ್ರೂ ಈ ಅತಿಕ್ರಮಣವನ್ನ ಸ್ಪಾನ್ಸರ್ ಮಾಡಿದ್ರೆ ಅದು ಬಿಜೆಪಿ ಅವರೇ ಮಾಡಿರ್ಬೇಕು. ಇದ್ರ ಹಿಂದ್ಗಡೆ ಕೆಲವರು ಇಲ್ಲಿ ವ್ಯವಹಾರನೂ ನಡೆದಿದೆ, ಬಿಜೆಪಿ ಕಾರ್ಯಕರ್ತರು ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಅದೆಲ್ಲ ಈಗ ಅವಶ್ಯಕತೆ ಇಲ್ಲ. ಹಿಂದ್ಗಡೆಯಿಂದ ಭಾಗಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರಿ ಜಮೀನನ್ನ ದೋಚುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಮಾಡಬಾರ್ದ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಂದು ಏನೋ ವಿಕ್ಟಿಮ್ಸ್ ಅನ್ನೋ ರೀತಿ ನಡ್ಕೊಳ್ಳುವಂತಹದ್ದು ಕೂಡ ಇದು ಸಾರ್ವಜನಿಕರ ಹಿತದಲ್ಲಿ ಇಲ್ಲ. ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ಅದ್ ಯಾರೇ ಇರ್ಲಿ, ಅದು ಬಿಜೆಪಿ ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ಇಲ್ಲಿ ಪಾರ್ಟಿ ವಿಷಯ ಬರೋದಿಲ್ಲ. ಆದ್ರೆ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರಿ ಜಮೀನನ್ನ ಒತ್ತಾಯಿಸುವಂತ ಪ್ರಯತ್ನ ಮಾಡುವ ಮೇಲೆ ಕ್ರಮ ಆಗ್ಬೇಕು. ಸರ್ಕಾರ ಜವಾಬ್ದಾರಿ ಆಗೋದಿಲ್ವಾ? ಯಾರೋ ಒಬ್ರು ಅವರವರ ಇದಕ್ ತಕ್ಕಂಗೆ, ಈಗ ನೀವ್ ಹೇಳ್ಬೋದು, ಇವತ್ ನಾವ್ ಹೇಳ್ಬೋದು, ಅವ್ರು ಬಂದು ಅವರಾಗಿ ಅವರು ಅತಿಕ್ರಮಣ ಮಾಡಿ ಮನೆ ಕಟ್ಕೊಂಡಿದ್ದಾರೆ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಜವಾಬ್ದಾರಿ ಅಂತ. ಆದ್ರೆ ಸರ್ಕಾರದ್ದು ಕೂಡ ಇದ್ರಲ್ಲಿ ಜವಾಬ್ದಾರಿ ಇರುತ್ತೆ. ಒಂದು ಕಡೆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡೋದಾದ್ರೆ, ಮತ್ತೊಂದು ಕಡೆ ಈ ತರ ಅಸುರಕ್ಷಿತ ಪ್ರದೇಶದಲ್ಲಿ ನಾಳೆ ಆಗಬಹುದಾದಂತ ಅನಾಹುತಗಳನ್ನ ತಡೆಗಟ್ಟುವ ದಿಕ್ಕಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದೆಲ್ಲವನ್ನ ಯೋಚನೆ ಮಾಡಿ ಅಧಿಕಾರಿಗಳು ಕ್ರಮ ವಹಿಸಿರುವಂತಹದ್ದು. ಬಡವರಿಗೆ ತೊಂದರೆ ಆಗಿದೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡೋಣ. ಫೋಟೋ ಕೂಡ ವೈರಲ್ ಆಗಿದೆ. ಅವರು ತಮ್ಮ ನಾನು ಇವರು ಅವರು ಅಂತ ಹೇಳಿದ್ನ, ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದೆ, ಆಗ್ಲೇನೆ ಹೇಳಿದೆ. ಇದರಲ್ಲಿ ಇವರು ಅವರು ಅಂತ ಬರೋದಿಲ್ಲ. ಆದ್ರೆ ಬಿಜೆಪಿ ಅವರು ಇವರು ಅವರು ಅಂತ ಹೇಳಿದ್ದಾರೆ ಅಂತ ನೀವ್ ಹೇಳಿದಕ್ಕೋಸ್ಕರ ಹೇಳಿದೆ. ನಾನು ಯಾರೋ ಒಬ್ಬರದ್ದು ಇಬ್ಬರದು ಹೆಸರು ಹೇಳ್ಬಿಟ್ಟು ಅವ್ರನ್ನ ದೊಡ್ಡ ವ್ಯಕ್ತಿಗಳು ಮಾಡಕ್ ಹೋಗೋದಿಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನ. ಅವ್ರು ಯಾವ ಪಾರ್ಟಿ ಇರ್ಲಿ, ಯಾವ ಪಕ್ಷ ಇರ್ಲಿ, ಯಾವ ಜಾತಿ ಇರ್ಲಿ, ಯಾವ ಧರ್ಮ ಇರ್ಲಿ, ಯಾರಾದ್ರೂ ಇಲ್ಲಿ ವ್ಯವಸ್ಥಿತವಾಗಿ ಬಡವರನ್ನು ಕೂಡ ಉಪಯೋಗಿಸ್ಕೊಂಡು ಯಾರೇ ಇಲ್ಲಿ ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಪೊಲೀಸ್ನವರು ತನಿಖೆ ಮಾಡಿ ಯಾರು ರಾಜ್ಯದವರಿದ್ದಾರೆ, ಯಾರು ಹೊರ ರಾಜ್ಯದವರಿದ್ದಾರೆ, ಅದಕ್ಕೂ ಮೀರಿದಂತವ್ರು ಯಾರಾದ್ರೂ ಇದಾರ, ಇದು ಸತ್ಯದ ಆಧಾರದ ಮೇಲೆ ತನಿಖೆ ಆಗ್ಲಿ. ಹಂಗೇನಾದ್ರೂ ಇದ್ರೆ, ಈಗ ದೇಶದಲ್ಲಿ ಕಾನೂನು ಇದೆ, ಹೊರ ದೇಶದವರು ಇದ್ದಂತವ್ರನ್ನ ಅವ್ರಿಗೆ ಯಾವ ರೀತಿ ಅದನ್ನ ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರದ ನಿಯಮಾವಳಿ ಇದೆ. ಅದ್ರ ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅದರಲ್ಲಿ ನಮ್ಮದು ಯಾವುದು ಕೂಡ ಇಂಟರ್ಫಿಯರೆನ್ಸ್ ಇಲ್ಲ. ಆದ್ರೆ ಕಾನೂನು ಪ್ರಕಾರ ಆಕ್ಷನ್ ಆಗ್ಬೇಕು ಅಂತ ಹೇಳುವಂತವ್ರನ್ನ ಕಾನೂನು ಫಾಲೋ ಆಗ್ಬೇಕು.